ಪ್ರೆಗ್ನೆನ್ಸಿನಲ್ಲಿ ಯಾವ ಹ್ಯಾಬಿಟ್ಸ್ ಒಳ್ಳೇದು ಯಾವ್ದು ಕೆಟ್ಟದ್ದು ನೋಡೋಣ ಬನ್ನಿ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು. ಇದು ಗ್ರೀನ್ ಫ್ಲಾಗ್. ಒಂದೇ ಕಲ್ಲಲ್ಲಿ ಎರಡು ಕಾಯಿ ಹೊಡೆಯೋದು ಅಂತಾರಲ್ಲ, ಅದೇ ತರ. ತಾಯಿ ಮತ್ತು ಮಗು ಇಬ್ರು ಪ್ರೊಟೆಕ್ಷನ್ಗೆ, ಇಬ್ರು ಇಮ್ಯುನಿಟಿಗೆ ನಿಮ್ಮ ಡಾಕ್ಟರ್ ಹೇಳಿರೋ ಟೈಮಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸೋದು ತುಂಬಾ ಇಂಪಾರ್ಟೆಂಟ್. ಎಲ್ಲದಕ್ಕೂ ಗೂಗಲ್ ಮಾಡೋದು. ರೆಡ್ ಫ್ಲಾಗ್, ದಯವಿಟ್ಟು ಇದನ್ನ ಮಾಡಬೇಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ಗಳಾಗುತ್ತೆ, ಆದ್ರೆ ನೀವು ಗೂಗಲ್ ಮಾಡಿದ್ರೆ ವಿಚಿತ್ರ ಭಯಾನಕವಾದ ಇನ್ಫಾರ್ಮೇಶನ್ ಬರುತ್ತೆ. ಹಾಗಾಗಿ ಅದ್ರ ಬದಲು ನಿಮ್ಮ ಗೈನಕಾಲಜಿಸ್ಟ್ ನ ವಿಸಿಟ್ ಮಾಡಿ. ಐರನ್ ಟ್ಯಾಬ್ಲೆಟ್ಸ್ ತಗೊಳೋದು. ಇದು ಗ್ರೀನ್ ಫ್ಲಾಗ್. ನೀವು ನೋಡಕ್ ಎಷ್ಟೇ ಗಟ್ಟಿ ಮುಟ್ಟಿದ್ರು ಪ್ರೆಗ್ನೆನ್ಸಿನಲ್ಲಿ ರಕ್ತ ತಿಳಿ ಆಗೇ ಆಗತ್ತೆ. ಹಾಗಾಗಿ ನೀವು ಐರನ್ ಟ್ಯಾಬ್ಲೆಟ್ಸ್ ನ ಎವ್ರಿ ಡೇ ತಗೋಬೇಕು. ಸ್ಕ್ಯಾನಿಂಗ್ ಸ್ಕಿಪ್ ಮಾಡೋದು. ಇದು ರೆಡ್ ಫ್ಲಾಗ್. ನಂಗೆಲ್ಲ ನಾರ್ಮಲ್ ಅನ್ನಿಸ್ತಿದೆ, ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ಬೇಕು ಅಂತ ಬಹಳಷ್ಟು ಜನ ಅನ್ಕೋತೀರಾ. ಸ್ಕ್ಯಾನಿಂಗ್ ಮಾಡ್ಲಿಲ್ಲ ಅಂದ್ರೆ ಪಾಪು ಹೇಗೆ ಬೆಳವಣಿಗೆ ಆಗ್ತಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಹಾಗಾಗಿ ನಿಮ್ ಡಾಕ್ಟರ್ ಹೇಳಿರೋ ಕರೆಕ್ಟ್ ಟೈಮಿಗೆ ನೀವು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ. ಮಗು ಮೂವ್ಮೆಂಟ್ಸ್ ಕೌಂಟ್ ಮಾಡೋದು. ಇದು ಗ್ರೀನ್ ಫ್ಲಾಗ್. ಪಾಪು ಆರೋಗ್ಯವಾಗಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಸಿಂಪಲ್ ಮೆಥಡ್. ಪ್ರತಿದಿನ ಅಟ್ಲೀಸ್ಟ್ 10-15 ಸತಿ ಪಾಪು ಮೂವ್ಮೆಂಟ್ಸ್ ಆಗ್ಬೇಕು. ಹಾಗಾದ್ರೆ ಪಾಪು ಮೂವ್ಮೆಂಟ್ ನ ಹೇಗೆ ಕೌಂಟ್ ಮಾಡೋದು ಅಂತ ನಿಮಗೆ ಡೌಟ್ ಇದ್ರೆ ಕೌಂಟ್ ಅಂತ ನೀವು ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಹೇಗ್ ಮಾಡೋದು ಅಂತ ಡೀಟೇಲ್ಸ್ ಹೇಳ್ತೀನಿ.